ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಬ್ರೇಕ್ಫಾಸ್ಟ್ ಟೈಮು. ಸೊ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಇದೇನು ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ಗೆ ಇದೇ ಇರೋದು ಇವತ್ತು. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿದವನು ಊಟ ಬಂದು ಮಾಡ್ತಿದ್ದಾನೆ ಅನ್ಕೋಬೇಡಿ. ಅದು ಬೆಳಿಗ್ಗೆ, ಇದು ಮಧ್ಯಾಹ್ನ ಊಟ. ಸೊ ಏನೋ ಒಂದಿದೆ, ಅದು ಏನಂತನೂ ಗೊತ್ತಿಲ್ಲ. ಸೊ ಊಟ ಮಾಡಿ ಸ್ವಲ್ಪ ಕೆಲಸ ಇದೆ, ಬನ್ನಿ. ಏನು ಸೊ ನಾಳೆ ಇವಾಗ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಸ್ವಲ್ಪ ಪ್ಲ್ಯಾನ್ಸ್ ಅಂದರೆ ಏನಂತೇನಿಲ್ಲ. ಲೆಟ್ಸ್ ಲಾಕ್ ದ ಡೋರ್. ಪ್ಲ್ಯಾನ್ ಅಂದರೆ ಏನು ಅದೇ, ಫಸ್ಟ್ ನನ್ನ ಪ್ರಕಾರ ಸ್ವಲ್ಪ 1000 ರೂಪೀಸ್ ಕ್ಯಾಶ್ ವಿಡ್ರಾ ಮಾಡ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ. ಸೊ ಲೈಟಾಗಿ ಜಸ್ಟ್ ಬ್ಯಾಕ್ ಒಂಥರ ಕಾಣಿಸ್ತಿದೆ. ಸೊ ಆ ರೀಸನ್ಗೆ ಬ್ಯಾಗ್ ಸ್ವಲ್ಪ ನೋಡಿ ಕಾಣಿಸಿದೆ. ಎಲ್ಲಿಂದ ಕಾಣಿಸುತ್ತೆ ನಿಮಗೆ ನೋಡಿ. ಬ್ಯಾಗ್ ಸ್ವಲ್ಪ ತೆಗೆದುಬಿಟ್ರೆ ಮೇಲೆ ಅಂಥದ್ದೇನಿಲ್ಲ. ಸ್ವಲ್ಪ ಬ್ಯಾಕಲ್ಲಿ ಸ್ವಲ್ಪ ಅದು ತೆಗೆದು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಬೇಕು. ಕಾಣಿಸ್ತಿದೆಯಾ? ಅಷ್ಟೇ, ಇದಿಷ್ಟು ನೀನು. ಅದು ಬಿಟ್ಟರೆ ಇವಾಗ ಫಸ್ಟು ಕ್ಯಾಶ್ ವಿಡ್ರಾ. ಸೊ ಟೈಮ್ ಆಲ್ರೆಡಿ 2:30 ಆಗಿದೆ ಗುರು. ನಾಳೆ ಹೋಗೋಗಿ ಏನೆಲ್ಲ ತೊಗೊಂಡೋಗ್ಬೇಕು. ಸೊ ಅದೆಲ್ಲ ನಾನು ಇವತ್ತೇ ಹಾಕಿಡ್ಬೇಕಾ? ಅದು ಒಳ್ಳೆಯದೇ. ಸೊ ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಅದು ಇನ್ನೂ ಒಳ್ಳೆಯದಾಗಿರುತ್ತೆ. ಸೊ ತಗೊಂಡೋಗೋದು 2 ಪ್ಯಾಂಟು. ಸೊ ಒಂದು ಹಾಕೊಂಡು ಹೋಗೋಕೆ ಒಂದು ಪ್ಯಾಂಟು, ಒಂದು ಈ ಪ್ಯಾಂಟು. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಬೇಡ ಅಂದ್ಕೊಂಡಿದ್ದೀನಿ. ಒಂದು ಹಾಕೊಂಡು ಹೋಗೋಕೆ ಒಂದು ಶರ್ಟು. ಸೊ ಅದೇನು ಟೀ ಶರ್ಟ್ ಇದೆ ಹಾಕ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಶರ್ಟು ಅಷ್ಟೇ. ನಾನು ಶರ್ಟ್ ಒಂದೇ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಹುಡ್ಡಿ, ಅದು ಹಾಕ್ಕೊಂಡು ಹೋಗೋದು. ಅದು ಬಿಟ್ಟರೆ ಇನ್ನೇನಿಲ್ಲಲ್ಲ. ಗೋಪ್ರೋ ಮತ್ತು ಮೈಕು. ಸೊ ಅದೆರಡು ಪ್ಯಾಂಟು, ಒಂದು ಶರ್ಟು, ಅದು ಸೊ ಅದೆಲ್ಲ, ಮತ್ತೊಂದು ಬ್ರಷ್ಷು. ಸೊ ಇವಾಗ ಮೈನ್ ಕೆಲಸ. ಸೊ ಹೋಗಿ ATM ಇಂದ ಒಂದು 1000 ರೂಪೀಸ್ ವಿಡ್ರಾ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದು ವಿಡ್ರಾ ಮಾಡಿಕೊಂಡು ಏರ್ ಕಟ್ಟು ಬಂದುಬಿಡ್ತೀನಿ. ಸೊ ಏರ್ ಕಟ್ಟು ಸ್ವಲ್ಪ ಟ್ರಿಮ್ಮಿಂಗು. ಸೊ ಟೈಮ್ ಹಿಡಿಯುತ್ತೆ, ಬನ್ನಿ ಬೇಗ ಹೋಗೋಣ. ಇವರು ಇಲ್ಲಿ ಬಂದು ನೋಡಿದ್ರೆ ಪಿನ್ನೇ ಮರೆತೋಗಿದ್ದೀನಿ. ಅಪ್ಪ, ಇವಾಗ ಯೋಚನೆ ಬಂತು. ನೋಡೋಣ ಏನಾಗಬಾರ್ದು ಅಂದ್ಕೊಂಡಿದ್ದು ಕೊನೆಗೆ ಆಯಿತು. ಸೊ ನಾನು ಇಷ್ಟು ದಿನ 10 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ದೆ ಮನೆ ಹೋಗ್ಬೇಕಂತ. ಫೈನಲಿ ಏನೋ ಒಂದು ಆಗ್ಬೋದು, ಏನೋ ಒಂದು ಅಡೆತಡೆ ಆಗುತ್ತೆ ಅಂದ್ಕೊಂಡಂಗೆ ಆಯಿತು. ಸೊ ATM ಪಿನ್ನೇ ಏನಾಗ್ಬಿಡ್ತು. ಸೊ ಅಂದರೆ ಪಿನ್ನು ತುಂಬ ದಿನ ಯೂಸ್ ಮಾಡಿಲ್ವಲ್ಲ, ಅದನ್ನ ಮರ್ತೋಗಿದ್ದೀನಿ. ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಸೊ 2-3 ಟೈಮ್ಸ್ ಬೇರೆ ಪಿನ್ ನೋಡಿದೆ. ಸೊ ಅದು ಪಿನ್ ಡಿಸೇಬಲ್ ಆಗಿಬಿಟ್ಟಿದೆ. ಅದು ಇವಾಗ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಫೋನಲ್ಲಿ ರೀಚಾರ್ಜ್ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. 1000 ರೂಪೀಸ್ ಮಿನಿಮಮ್ ಬೇಕು ನನಗೆ. ಮೈ ಗಾಡ್, 1000 ಇವಾಗ ನೋಡೋಣ. ಮನೆಯಲ್ಲೇ ಕೇಳಬೇಕು, ಇಲ್ಲ ಆಪ್ಷನ್ ಇಲ್ಲ. ನೋಡೋಣ, ಅಣ್ಣನಿಗೆ ಒಂದು ಸಲ ಮೆಸೇಜು ಫೋನೇನು ಮಾಡ್ತೀನಿ. ಫಸ್ಟ್ ಅದು ಮಾಡ್ತೀನಿ. ಇವಾಗ ಟೈಮ್ ಇಲ್ಲ ನನ್ನ ಹತ್ರ ಗುರು. ಇವಾಗ ಏನಾಯಿತು ಅಂದರೆ ಅಣ್ಣನಿಗೆ ಫೋನ್ ಮಾಡ್ತೆ. ಅಣ್ಣ ನೋಡಿದ್ರೆ ನಂದು ಇಂಟರ್ನೆಟ್ಟಿಂದಲೇ ಕಾಲ್ ಮಾಡಬೇಕಲ್ಲ. ಸೊ ಅಣ್ಣ ಆಫ್ಲೈನ್ ಇದ್ದಾರೆ ಅನ್ಕೋತೀನಿ. ಸೊ ಯಾರಿಗಲ್ಲೂ ಮೆಸೇಜ್ ಮಾಡಿದೆ. ಇವಾಗ ಫ್ರೆಂಡ್ಗೊಬ್ಬನಿಗೆ ಮೆಸೇಜ್ ಮಾಡಿದೆ, ಆಕಾಶ್ ಅಂತ. ನಿಜ ಇವಾಗ ಕೊಡ್ತೀನಿ. ಮೆಸೇಜ್ ಮಾಡಿದ ತಕ್ಷಣವೇ ಇದೆ ಸ್ಕ್ಯಾನರ್ ಕಳಿಸ್ಕೊಂಡ್ಬಿಟ್ಟ. ಗೊತ್ತಿಲ್ಲ ಇವಾಗ ಕಳಿಸ್ತಾನೆ ಹೆಂಗೆ ಅಂತ. ಯಪ್ಪ, ಕೆಲವೊಬ್ಬರು ಫ್ರೆಂಡ್ಸ್ ಇದ್ದಾರೆ ಈ ಥರ. ನಾನು ಆ ಥರ ಕೇಳೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅಂದರೆ ಏನು ಈ ಥರದ್ದು ಏನಾಗ್ಬಿಡ್ತು ಅಂದರೆ 3 ಟೈಮ್ಸ್ ಇವಾಗ ಗೂಗಲ್ ಚೆಕ್ ಮಾಡಿದಾಗ 3 ಟೈಮ್ಸು ಅಷ್ಟೇ ಪಿನ್ ಎಂಟರ್ ಮಾಡ್ಬೋದು. ಸೊ ಅದು ರಾಂಗ್ ಆದರೆ 24 ಅವರ್ಸು ಬ್ಲಾಕ್ ಆಗುತ್ತಂತೆ. ಸೊ 24 ಅವರ್ಸ್ ಬ್ಲಾಕ್ ಆದರೂ ಓಕೆ. ಅದ್ರ ಮೇಲೆ ಆದರೆ ಮತ್ತೆ ಬ್ಯಾಂಕು ಅದೆಲ್ಲ ಹೋಗ್ಕೊಂಡು ತುಂಬ ಕಷ್ಟ ಆಗಿಬಿಡತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವಾಗ ನಾನು ಕಳಿಸ್ತಾರೆ ಏರ್ ಕಟ್ ಮಾಡಬೇಕು ಅಂತ ಹೋದೆ. ಇದಕ್ಕೆ ಹೇಳಿದು ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಈ ಥರ ಆಗಬೇಕು. ಈ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದರೆ ಸೊ ಮತ್ತೆ ಒಂದು ಒಳ್ಳೆ ಟೈಮಲ್ಲಿ ಸಿಕ್ಕೋಗ್ಬಿಟ್ರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಸೊ ನಾನು ಆ್ಯಕ್ಚುಲಿ ಇವತ್ತು ಹೋಗೋ ಪ್ಲ್ಯಾನ್ ಅಂದರೆ ಏರ್ ಕಟ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಾನು ಇದನ್ನೇ ನಾಳೆ ಹೋಗೋ ಟೈಮಲ್ಲಿ ಈವ್ನಿಂಗ್ ಏನಾದರೂ ಟ್ರೈ ಮಾಡಿದರೆ ಯೋಚನೆ ಮಾಡಿ. ಸಾಗೋದೆಲ್ಲ ಒಳ್ಳೆಯದಕ್ಕಷ್ಟೇ. ಈವ್ನಿಂಗ್ ಅದು ಸಂಜೆ ಬಂದಂಗೆ ನಾನು 4 ಗಂಟೆ ನಾಳೆ ಹೊರಡಬೇಕು. ಅದು ಗೊತ್ತಿಲ್ಲ ಇವಾಗ 4 ಗಂಟೆ ಸಿಗುತ್ತಾ ಅಂತ. ಸೊ ಅದಲ್ಲಿರಲಿ, 4 ಗಂಟೆಗೆ ಹೊರಡಬೇಕಿತ್ತು. ಸೊ ಅದು ನಾನು 3 ಗಂಟೆಗೆ ಇಲ್ಲಿಂದ 4 ಗಂಟೆ ಹೊರಟಂಗೆ ಅಲ್ಲೋಗಿ ಈ ಥರ ಆಗಿದ್ರೆ 24 ಅವರ್ಸ್ ವೆಯ್ಟ್ ಮಾಡೋದು, ಯಾರು ಕಾಲ್ ಮಾಡೋದು, ಮತ್ತೆ ಇಲ್ಲಿ ಬಂದು ತಲೆ ಬಿಸಿ ಆಗಿಬಿಡ್ತಿತ್ತು. ಯಪ್ಪ, ಅದಕ್ಕೆ ಕೇಳೋದು. ಸೊ 2 ಅಕೌಂಟ್ ಇದೆ, ಬಟ್ ಆದರೆ ಕ್ಯಾಶ್ ಒಂದೇ ಅಕೌಂಟಲ್ಲಿದೆ. ಓಕೆ, ಬರುತ್ತಾ ನೋಡೋಣ. ಫ್ರೆಂಡ್ ಕಳಿಸ್ತಾನೆ. ಸೊ ಆಕಾಶ್, ಅವನ ಹೆಸರು ಆಕಾಶ್ ಅಂತ. ಸೊ ನೋಡೋಣ, ಅವ್ನು ಯಾವತ್ತಾದ್ರೂ ತೋರಿಸೋಣ. ಸರ್ ನನ್ನ ಬ್ಲಾಗಲ್ಲಿ ಯಾವತ್ತಾದ್ರೂ ಕಂಡಿರ್ಬೋದಾ? ಇಲ್ಲ
ವ್ಲಾಗಲ್ಲಿ ಅಂತ ನಾನು ಬಂದಮೇಲೆ ಆಲ್ಮೋಸ್ಟ್ ಬ್ಯಾಂಗ್ಳೂರು ಬಂದಮೇಲೆ ವ್ಲಾಗು ಜಾಸ್ತಿ ಮಾಡ್ತಾ ಇರೋದು. ಸೊ ಬನ್ನಿ ಆಗ್ತಾ ನೋಡೋಣ. ಫಸ್ಟ್ ಹೋಗಿ ಏರ್ ಕಟ್ ಮಾಡ್ಕೊಬರ್ಬೇಕು. ಸೊ ಫೈನಲಿ ಕಳಿಸೇ ಬಿಟ್ಟ ಅವನು 1000 ರೂಪೀಸ್. ಸೊ ಬನ್ನಿ ಹೋಗೋಣ. ಇನ್ನು ನನಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಇದ್ರದ್ದು ಇದು ಇನ್ನೊಂದು ATM, ಇದ್ರದ್ದು ಪಿನ್ ಮರೆತರೆ ಮತ್ತೆ ಕತೆ ಮುಗಿಯುತ್ತೆ. ಇದ್ರ ಪಿನ್ ಯೋಚನೆ ಇದೆಯಪ್ಪ ಸದ್ಯಕ್ಕೆ. ಇದ್ರ ಪಿನ್ನು ಸದ್ಯಕ್ಕಂತೂ ಮರೆಯಲ್ಲ ಅಂತ ಪಿನ್ ಇಟ್ಟಿದ್ದೀನಿ. ಸೊ ಹೊಸ SBI ಇದು ರೀಸೆಂಟಾಗಿ ಪಿನ್ ಸೆಟ್ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮರ್ತೋಗಿದೆ ಅಂತಲ್ಲ, ಕನ್ಫ್ಯೂಷನ್ ಅಷ್ಟೇ. ಸೊ ಬನ್ನಿ ಇವಾಗ ಟೈಮ್ ಆಗುತ್ತೆ. ಹೊರಗಡೆ ಹೋಗಿ ವಿಡಿಯೋ ಮಾಡಿದೆ ನನಗೂ ಗೊತ್ತಿಲ್ಲ, ಮಾಡಿದ್ದೀನಾ? ಸೊ ATM ಇಂದ ದುಡ್ಡು ತೊಗೊಂಡು ಡೈರೆಕ್ಟ್ ಹೋಗ್ಬಿಟ್ಟಿದ್ದೀನಿ. ಸೊ ಹೇರ್ ಕಟ್ ಮಾಡಿ ಹಂಗೆ ಬಂದುಬಿಟ್ಟಿದ್ದೀನಿ. ಹೊರಗಡೆ ವೀಡಿಯೋ ಮಾಡೋಕ್ಕಲ್ಲ, ಏನು ಗೊತ್ತಿಲ್ಲ, ಮರ್ತೋಗಿದ್ದೀನ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆಯಾ? ಹೇರ್ ಕಟ್ ಮಾಡಿಲ್ಲ ಅನ್ನೋ ಥರನೇ ಕಾಣಿಸ್ತಿರ್ಬೋದೇನೋ ಅಲ್ವಾ? ಫೇಸ್ ಅಷ್ಟೇ ಗೊತ್ತಾಗ್ತಿರುತ್ತೆ, ಅದು ಬಿಟ್ಟರೆ ಬ್ಯಾಕ್ ಸೈಡೆಲ್ಲ ಕಾಣಿಸ್ತಿದೆಯಾ ನೋಡಿ ಒಂಥರ. ನಾನು ಇವಾಗ ವೀಡಿಯೋ ನೋಡಿ ಚೆಕ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಸ್ನಾನ ಮಾಡಬೇಕಾ? ಹಿಂಗೆ ಸ್ನಾನ ಡೌಟೇ. ನಾನು ಇವಾಗ ಟೈಮೂ ಇಲ್ಲ, ತಲೆ ವಾಶ್ ಮಾಡೋಕ್ಕೂ ಆಗಲ್ಲ. ಸೊ ಹಿಂಗೆ ಹೋಗ್ಬಿಡೋದು. ಇವಾಗ ಹೋಗಿ ಬರೋದು ನೈಟು. ಪ್ಲ್ಯಾನ್ ಅದೆಲ್ಲ ಬ್ಯಾಗ್ ಹಾಕಿಡ್ಬೇಕಲ್ಲಪ್ಪ. ನೋಡಿ ಹಿಂಗೆ ಏನೋ ಒಂದು ಮಾಡಿಸ್ದೆ. ಅವ್ನು ಪಾಪ ಫೋಟೋ ಎಲ್ಲ ನೋಡ್ಕೊಂಡು ಮಾಡಿದ್ನಪ್ಪ, ಚೆನ್ನಾಗಿ ಮಾಡಿಕೊಟ್ಟವನೇ. ನೋಡೋಣ ಸೀನ್ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ಹಿಂಗೆ ಎತ್ತಿದ್ರೆ ಹಿಂಗೆ ಕಾಣಿಸುತ್ತೆ, ಹಿಂಗೆ ಬಿಟ್ಟರೆ ಅಷ್ಟೇ ಅದು ಚೆನ್ನಾಗಿ ಕಾಣಿಸುತ್ತೆ. ಕನ್ನಡಿಯಲ್ಲೇ ಸರಿ ಚೆನ್ನಾಗಿ ಥರ ಇದ್ರಲ್ಲಿ ಕಾಣಿಸ್ತಿಲ್ವಲ್ಲಪ್ಪ. ಸೊ ಬನ್ನಿ, ಅಯ್ಯೋ ಇನ್ಸ್ಟಾಗ್ರಾಮ್ಗೂ ವೀಡಿಯೋ ಶೂಟ್ ಮಾಡಬೇಕು. ನಮ್ಮದು ರೆಡಿ ಮಾಡೋ ಕೆಲಸ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಜೇಬಲ್ಲಿ ಇದೆಲ್ಲ ಇತ್ತು. ಏನು ಗುರು ಇವರೇನೋ ಒಂದು ಶ್ಯಾಂಪು ಕಟ್ ಮಾಡಿಬಿಟ್ಟವ್ರೆ, ಅದೇನಾ? ID ಕಾರ್ಡು ಆಗ್ಬಿಟ್ಟೈತಲ್ಲಪ್ಪ. ಫೋನ್ ಅಂತೀನಿ, ಪರ್ಸ್ಗೆ. ಅಯ್ಯೋ ರಾಮ, ಯಾಕಣ ಹಿಂಗೆ ಮಾಡಿದೆ? ತೆಗ್ದು ಎಲ್ಲಿಡೋಣ? ID ಕಾರ್ಡ್ ಆಗ್ಬಿಟ್ಟೈತೆ ಗುರು. ಇಲ್ಲಿ ಏನಿದು ಫೋಕಸ್ ಆಗ್ತಿಲ್ವ? ನನ್ನ ಕ್ಯಾಮ್ರಾಗೆ ಏನಾದರೂ ಆಯಿತಾ? ಸೊ ಬನ್ನಿ ಇವಾಗ ಏನು ಮಾಡೋಕ್ಕೆ ಇದೆ, ಇನ್ಸ್ಟಾಗ್ರಾಮ್ ರೀಲ್ ಶೂಟ್ ಮಾಡೋದು, ಸ್ವಲ್ಪ ಪ್ಯಾಕಿಂಗ್ ಅಷ್ಟೇ. ಸೊ ಗೈಸ್ ನೋಡಿ, ಇವಾಗ ಹೇರ್ ಸ್ಟೈಲ್ ಹಿಂಗಿದೆ. ನಾನು ಬಂದು ಮತ್ತೆ ಸಿಗ್ತೀನಿ ಎಡಿಟಿಂಗ್ ಮಾಡಬೇಕು. ಸೊ ಫೇಸ್ ಕಾಣಿಸ್ತಿದೆಯಾ ನನಗೂ ಗೊತ್ತಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಇವಾಗ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೇನೆ. ಸೊ ಅದಕ್ಕೆ ವ್ಲಾಗ್ ಬೆಳಿಗ್ಗೆ ಏನು ಮಾಡ್ತಾಯಿದ್ದೀನಿ. ನಾಳೆ ಮಾರ್ನಿಂಗ್ 7 ಗಂಟೆಗೆ ಫ್ರೀ ಬರಬೇಕಲ್ಲ, ಅದಕ್ಕೆ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಟೈಮ್ನಲ್ಲಿ. ಎಲ್ಲರೂ ಟೇಕ್ ಕೇರ್, ಬಾಯ್.